Hello guys, welcome back to Pavanaside YouTube channel. So guys, ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ ಕೂಡ ರೆಫರ್ ಮಾಡಿ. ಸೊ ಗೈಸ್, ಇವತ್ತು ನಾವು ಹೊರಗಡೆ ಹೋಗ್ತಿದ್ವಿ. ಏನಕ್ಕೆ ಅಂತಂದರೆ ಅವ್ರಿಗೆ ಏನಾದರೂ ಕೊಡ್ಸೋಣ, ಶಾಪ್ ಮಾಡ್ಸೋಣ, ಡ್ರೆಸ್ಸು ಮತ್ತು ಬ್ಯಾಗೆಲ್ಲ ಬೇಕು ಅಂತಿದ್ದಾರೆ. ಸೊ ಬನ್ನಿ ಗೈಸ್, ಏನೇನೆಲ್ಲ ತಗೋತಾರೆ ನೋಡೋಣ. ಬನ್ನಿ ಗೈಸ್, ಕಾರಲ್ಲೇ ಹೋಗ್ತಿದ್ದೀವಿ. ಆಟೋದಲ್ಲಿ ಹೋಗೋಣ ಅಂತ ಅಂದ್ಕೊಂಡಿದ್ದೆ, ಬೇಡ ಸುಮ್ಮನೆ ಯಾಕೆ ರಿಸ್ಕು ಕಾರಲ್ಲಿ ಹೋಗೋದು, ಮಳೆ ಬೇರೆ ಬರೋ ಥರ ಇದೆ ಅಂತ. ಫೈನಲಿ ಬೇಡ, ಕಾರಲ್ಲೇ ಹೋಗೋಣ. ನನಗೂ ಸ್ವಲ್ಪ ಹೊರಗಡೆ ಎಲ್ಲ ಕಾರಲ್ಲಿ ಒಡ್ಡಾಡಿಲ್ಲ, ಬರೀ ಕಂಪ್ನಿ ರೂಮು ಅಷ್ಟೇ ಆಗಿತ್ತು. ಈಗ ರೂಟ್ ಮ್ಯಾಪ್ ಎಲ್ಲ ಹೇಳೋದಕ್ಕೆ ನನ್ನ ಮಕ್ಕಳಿದ್ದಾರಲ್ವಾ, ಹಾಗಾಗಿ ಕಾರಲ್ಲೇ ಹೋಗ್ತಿದ್ದೀವಿ ಗೈಸ್. ನೋಡೋಣ ನಾನು ಎಷ್ಟು ಜನ ಕಾರ್ನ ಇವತ್ತು ಡ್ರೈವ್ ಮಾಡ್ತೀನಿ ಅಂತ. ಸಿಟಿ ಒಳಗೆ ತಗೊಂಡು ಹೋಗ್ತಿದ್ದೀನಿ. ಸೊ ಗೈಸ್, ಸಿಟಿ ಎಂಟ್ರೆನ್ಸಿಗೆ ಬಂದು ಈಗ ಮಾರ್ಟ್ಗೆ ಹೋಗ್ಬೇಕಂದ್ರೆ ಲೆಫ್ಟ್ ಹೋಗ್ಬೇಕು. ಅಗ್ರಹಾರ ಗೈಸ್, ಅಗ್ರಹಾರಕ್ಕೆ ನೋಡಿ ಬಂದಿದ್ದೀನಿ ಫೈನಲಿ. ಸೊ ಗೈಸ್, ಬಂದಿದ್ದೀವಿ ಶಾಪ್ ಮಾಡೋಣ ಅಂತ. ನೋಡಿ, ಸಂಡೇ ಬೇರೆ, ಕ್ರೌಡ್ ಜಾಸ್ತಿ. ಬನ್ನಿ ಗೈಸ್, ಏನೇನು ತಗೋತಾರೆ ನೋಡೋಣ. ಹೆಂಗೆ ಅನಿಸ್ತಿದೆ ಶಾಪಿಂಗ್ ಕರ್ಕೊಬಂದಿರೋದು? ನಾರ್ಮಲ್ ಆಗಿ ಅನಿಸ್ತಾ ಇದೆ. ನಿನಗೆ ನಾರ್ಮಲ್ ಆಗಿ ಅನಿಸ್ತಿದ್ಯಾ? ನಾರ್ಮಲ್ ಅನಿಸ್ತಿದ್ಯಾ? ಹಾಗಾದ್ರೆ ಏನು ತಗೊಳ್ಳೋ ಕೊಡ್ಸೋದೇನು ಬೇಡ. ಬನ್ನಿ ಗೈಸ್, ಏನು ಬೇಡ. ಖುಷಿ ಅನ್ನಿಸ್ತಿಲ್ಲ, ಬೇಜಾರು ಅನ್ನಿಸ್ತಿದೆ, ಏನೋ ಕೊಡಿಸ್ತಿಲ್ಲ ಗೈಸ್. ಎಷ್ಟು ಸುಳ್ಳು ಇಲ್ಲಿ ನಿಮಗೆ ನೋಡಿ ಗೈಸ್, ನೋಡಿ. ಸೊ ಗೈಸ್, ನೋಡ್ತವ್ರೆ, ಬಟ್ ಬ್ಲ್ಯಾಂಕ್ ಆಗಿ ಅವ್ರೆ, ಆ್ಯಕ್ಟಿವ್ ಆಗಿ ಏನು ಹುಡುಕ್ತಿಲ್ಲ, ಯಾಕೋ ಗೊತ್ತಿಲ್ಲ. ತಗೊಳ್ಳಿ ಅಂತ ಹೇಳ್ತಿದ್ದೀನಿ, ಹುಡುಕ್ತಾವ್ರೆ ಗೈಸ್. ಸೊ ಗೈಸ್, ಫೈನಲಿ ಒಂದು ಹುಡುಕ್ತಾ. ಇವಾಗ ಯಾಕೋ ಮುಖದಲ್ಲಿ ಹ್ಯಾಪಿನೆಸ್ ಇಲ್ಲ, ಏನಕ್ಕೂ ಗೊತ್ತಿಲ್ಲ. ಏನಕ್ಕೆ ಏನಾಗಿ ಬ್ಯಾಗಿ ಸಿಗ್ತಿಲ್ಲ. ಒಂದೇ ಒಂದು ಹುಡುಕ್ತಾ, ಇವನೊಂದು ಹುಡುಕ್ತಾ. ಇವಾಗ ಇವನೊಂದು ಹುಡುಕಿದ್ದಾನೆ. ಫೈನಲಿ ಹುಡುಕಿದ್ದು ಒಂದಾದ್ರೂ ಸಿಗ್ತಾ? ಕಲೆಕ್ಷನ್ ಚೆಕ್ ಮಾಡ್ತಾರೆ ಗೈಸ್. ತುಂಬ ಚೂಸಿ ಇವರು, ಯಾವ್ದು ಇಟ್ಕೊಂಡಿರ್ತಾರೋ ಅದೇ ಬೇಕು. ಸೊ ಹುಡುಕ್ತಿದ್ದಾರೆ. ಬನ್ನಿ, ಇನ್ನೂ ಏನೇನು ತಗೋತಾರೆ ಅಂತ. ಇವಾಗ ಆಲ್ರೆಡಿ 2 ಸೆಲೆಕ್ಟ್ ಮಾಡಿದ್ದೀನಿ. ತನ್ಮೇಲೂ ತಗೊಳ್ಕೊಂಡಿದ್ದೀರಾ? ನಿಮ್ಗೆ ಎಷ್ಟು ಇಷ್ಟ ತಗೊಳ್ಳಿ. ಅವ್ರು ಎಷ್ಟು ಬೇಕಷ್ಟು ತಗೊಳ್ಳಿ. ನಾನು ಒಂದೆರಡು ಚೂಸ್ ಮಾಡ್ತೀನಿ ಗೈಸ್. ಏನಮ್ಮ? ಅದು 149 ಮಗ. ಇಲ್ಲ ನೋಡಿ, ಏನಪ್ಪ ಇಲ್ಲಿ ಅದನ್ನೇ ಕಾಪಿ ಮಾಡ್ತಾರೆ. ಯಾವುದೇ ಬಟ್ಟೆ ಅಂಗಡಿಗಳು ಮಾಡಿಸ್ಕೊಳ್ಳಿ ಎಲ್ಲ. ಸೊ ಏನೇನು ಸೆಲೆಕ್ಟ್ ಮಾಡ್ತಾರೆ ನೋಡೋಣ. ಸೊ ಗೈಸ್, ಒಂದು ಸೆಲೆಕ್ಟ್ ಮಾಡ್ದ, ಇವನೊಂದು ಸೆಲೆಕ್ಟ್ ಮಾಡಿದ್ದಾನೆ. ಎಲ್ಲಮ್ಮ ಹಿಂಗೆ ನಿಂತ್ಕೊಳ್ಳಮ್ಮ. ನೋಡಿ, ಇವರಿಬ್ರು ಒಂದೊಂದು ಸೆಲೆಕ್ಟ್ ಮಾಡಿದ್ದಾರೆ. ನೆಕ್ಸ್ಟ್ ಇನ್ನು ಏನೇನು ತಗೋತಾರೆ ನೋಡೋಣ. ಬನ್ನಿ ಗೈಸ್, ನನ್ನ ಔಟ್ಫಿಟ್ ಇದು. ಎಲ್ಲಮ್ಮ ನನ್ನ ಔಟ್ಫಿಟ್ ನೋಡಿ ಗೈಸ್, ಹೆಂಗೆ ಕಾಣಿಸ್ತಿದ್ದೀನಿ ಕಮೆಂಟ್ ಮಾಡಿ. ಸೊ ಗೈಸ್, ಬ್ಯಾಗಿ ಪ್ಯಾಂಟ್ ಹುಡುಕ್ತಾವ್ರೆ, ಸಿಗ್ತಿಲ್ಲ. ಇಬ್ರಿಗೂ ಬ್ಯಾಗಿ ಬೇಕಂತೆ, ಸೇಮ್ ಕಲೆಕ್ಷನ್ ಇಬ್ರಿಗೂ ಬೇಕಾಗಿರೋದು. ಹುಡುಕ್ತಾವ್ರೆ, ಸಿಗ್ತಾ ಇಲ್ಲ. ನೋಡೋಣ. ಕಾಲೆಲ್ಲ ನೋವು ಬಂತು ಆಲ್ರೆಡಿ. ಸೊ ಗೈಸ್, ಇವಾಗ ಶರ್ಟ್ನ ಸೆಲೆಕ್ಟ್ ಮಾಡಿದ್ದಾರೆ. ಪ್ಯಾಂಟು ಬ್ಯಾಗಿ ಅವ್ರಿಗೆ ಸಿಗ್ತಿಲ್ಲ, ಹಂಗಾಗಿ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂದ್ಕೊಂಡಿದ್ದೀವಿ. ಸೊ ಇವಾಗ ಸ್ಲಿಪ್ಪರ್ ನೋಡ್ತಿದ್ದಾರೆ. ಬನ್ನಿ ಗೈಸ್, ಯಾವ್ದು ಸೆಲೆಕ್ಟ್ ಮಾಡ್ತಾನೆ ನೋಡೋಣ. ಹೆಂಗನಿಸ್ತಿದೆ ಫೀಲ್? ಅದೇ ಹೇಳ್ತಾರೆ, ಹಾಗೆ ಬೇಜಾರಲ್ಲ ಅವ್ರೆ ಗೈಸ್, ಏನಕ್ಕೋ ಗೊತ್ತಿಲ್ಲ. ಅಂದರೆ ಅವ್ರಿಗೆ ಬ್ಯಾಗಿ ಪ್ಯಾಂಟ್ನ ಊರಿಗೇನೆ ಆರ್ಡ್ರ್ ಮಾಡ್ಕೊಡ್ತೀನಿ. ಇವಾಗ ಸ್ಲಿಪ್ಪರ್ ಸೆಕ್ಷನ್ ಬಂದವ್ರೆ, ಇಲ್ಲಿ ಸ್ಲಿಪ್ಪರ್ ಬೇಕಂತೆ. ನೆಕ್ಸ್ಟ್ ಇನ್ನೂ ಏನೇನು ತಗೋತಾರೆ ನೋಡೋಣ ಬನ್ನಿ. ಸೊ ಗೈಸ್, ಬೆಲ್ಟು ಎಲ್ಲ ಲೇಡೀಸ್ದಿದೆ, ಜೆಂಟ್ಸ್ದು ದೊಡ್ಡವ್ರದ್ದಿದೆ. ಇವ್ರಿಗೆ ಸಿಗ್ತಿಲ್ಲ, ಚೆಕ್ ಮಾಡಬೇಕು ಗೈಸ್. ಹಾಗೆ ಹುಡುಗಿರ್ ಸೆಕ್ಷನ್ ಬಂದಿದ್ದೀನಿ. ಬನ್ನಿ ನೋಡೋಣ, ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ತಗೊಳ್ಳೋಣ. ಬನ್ನಿ ಗೈಸ್. ಸೊ ಗೈಸ್, ಈಗ ನಮ್ಮ ಸೆಲೆಕ್ಷನ್ ಆಯಿತು, ನಮ್ಮ ಮಮ್ಮಿ ಸೆಲೆಕ್ಷನ್ ಆಗಿದೆ. ಈಗ ಸ್ಟಾರ್ಟ್ ಆಗೈತೆ. ಜೋರಾಗಿ ಏನಿಲ್ಲ, ಜೋರಾಗಿ ಹೇಳ್ತಿರೋದು. ಸೊ ಗೈಸ್, ನನ್ನ ಮಕ್ಕಳದಾಯಿತು. ಇವಾಗ ನಾನು ಏನಾದರೂ ತಗೊಳ್ಳೋಣ ಅಂತ ನೋಡ್ತಿದ್ದೀನಿ. ಇಷ್ಟ ಆದರೆ ತಗೋತೀನಿ, ಇಲ್ಲ ಅಂತ ಮನೆಗೆ ಹೋಗ್ತೀನಿ. ಸೊ
ಗೈಸ್ ನೋಡಿ, ಇದು ಚೆನ್ನಾಗಿದೆಯಾ? ಇದು ನೋಡಿ, ಇದು ಚೆನ್ನಾಗಿ ಕಾಣಿಸುತ್ತಾ? ಕಮೆಂಟ್ ಮಾಡಿ ಗೈಸ್, ಯಾವ ತಗೊಳ್ಳಿ. ಈಗ ನೀವು ಕಮೆಂಟ್ ಮಾಡಿದ್ಮೇಲೆ ಬಂದು ತಗೊಳ್ತೀನಿ, ಹೇಳಿ. ನನ್ನ ಮುಖ ತೋರಿಸ್ತೆ ಮೊನ್ನೆ. ಸೊ ಗೈಸ್, ವಿಂಡೋಗೆ ಕರ್ಟನ್ನ ಸೆಲೆಕ್ಟ್ ಮಾಡ್ತಿದ್ದೀವಿ. ನಿಮಗೆ ಸೆಲೆಕ್ಟ್ ಮಾಡೋದು ಯಾವ್ದು ಅಂತ ಸೈಡ್ ಬಮ್ಮ. ಸೊ ನಂದು ಥೀಮ್ ಬಂದು ವೈಟು ಮತ್ತು ಪಿಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್ ನೋಡಿ. ತೋರಿಸು. ಫಸ್ಟ್ ಫ್ಲೋರ್ಗೆ ಇದು 3ನೇ ಸಲ ಬಂದಿರೋದು. ಇನ್ನೂ ಇವ್ರದಂತೂ ಸೆಲೆಕ್ಷನ್ ಮುಗ್ದಿಲ್ಲ. ಒಂದಾದ್ಮೇಲೆ ಒಂದು ಚೇಂಜ್ ಮಾಡ್ತಾನೆ ಅವರೇ. ನೋಡಿ ಗೈಸ್, ನೋಡೋಣ ಇರಿ ಗೈಸ್, ಅವ್ರದ್ದು ಯಾವಾಗ ಇವ್ರದ್ದು ಸೆಲೆಕ್ಷನ್ ಮುಗ್ದು ಮನೆಗೆ ಹೋಗ್ತೀವಿ ಅಂತ. ಸೊ ಗೈಸ್, ಫೈನಲಿ ಶಾಪಿಂಗ್ ಮುಗೀತು. ಹೆಂಗ್ ಅನ್ನಿಸ್ತಿದೆ ನಿಮ್ಗೆ? ಖುಷಿ ಅನಿಸ್ತಿದೆ. ಇವಾಗ ಸ್ವಲ್ಪ ಮುಖದಲ್ಲಿ ಸ್ವಲ್ಪ ನಗು. ಇನ್ನೂ ಏನು ಅಷ್ಟೊಂದೇನಿಲ್ಲ. ಅವ್ರಿಗೆ ಬ್ಯಾಗಿ ಪ್ಯಾಂಟ್ ಹುಡುಕ್ತಿದ್ರು, ಬ್ಯಾಗಿ ಪ್ಯಾಂಟ್ ಸಿಕ್ಲಿಲ್ಲ. ಅದಕ್ಕೆ ಆನ್ಲೈನಲ್ಲಿ ಬುಕ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಚಪ್ಪಲಿ ತಗೊಂಡು ಸ್ವಲ್ಪ ಮನೆಗೆ ವಿಂಡೋಸ್ಗೆ ಕರ್ಟನ್ ಎಲ್ಲ ತಗೊಂಡಿದ್ದೀವಿ. ಶಾಪಿಂಗ್ ಮುಗೀತು. ಬನ್ನಿ ಗೈಸ್, ನೆಕ್ಸ್ಟು ಏನಾದರೂ ತಿನ್ಕೊಂಡು, ಟಯರ್ಡ್ ಆಗೈತೆ, ಏನಾದರೂ ಕುಡ್ಕೊಂಡು ತಿನ್ಕೊಂಡು ಹೋಗೋಣ. ಬನ್ನಿ. ರೋಡ್ ನೋಡ್ಬಿಟ್ಟು ಸಖತ್ತಾಗಿದೆ ಗೈಸ್. ಹೇಳಮ್ಮ ಗೈಸ್, ರೋಡ್ ನೋಡಿದ್ರೆ ಪೀಸ್ ಆಗಿದೆ. ನೈಟ್ ಟೈಮು ಎಲ್ಲ ಕಾರ್ಗಳು ಮತ್ತೆ ಕಾರ್ ಬ್ಯಾಕ್ ಲೈಟ್ಸ್ ಎಲ್ಲ. ಈ ರೋಡೇ ನೋಡೋದಕ್ಕೆ ಚಂದ ಗೈಸ್, ಸಖತ್ತಾಗೈತೆ, ಖುಷಿ ಆಗ್ತೈತೆ. ಅದ್ರಲ್ಲೂ ನಾನು ಕಾರ್ ಓಡಿಸ್ಕೊಂಡು ಬಂದಿದ್ದೀನಲ್ಲ, ಅದು ಇನ್ನೂ ಖುಷಿ ಆಗ್ತಿದೆ ಗೈಸ್. ನೋಡಮ್ಮ, ಇದು ಮ್ಯಾಪ್ ನೋಡಮ್ಮ. ಏನ್ ಗೊತ್ತಾ ಗೈಸ್, ಆಟೋದಲ್ಲಿ ಬಂದಿದ್ರೆ ಇದೆಲ್ಲ ವ್ಯೂಸ್ ಎಲ್ಲ ಮಿಸ್ ಮಾಡ್ಕೊತಿದ್ವಿ. ಹೆಂಗೋ ಕಾರಲ್ಲಿ ಬಂದು ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಕಾರ್ ಓಡಿಸೋಕೆ ಧೈರ್ಯ ಬಂದೈತಿ ಇವಾಗ. ಬಟ್ ಮ್ಯಾಪ್ ಹೇಳೋರು ಇರಬೇಕು ಗೈಸ್, ಯಾಕೆಂದರೆ ನಂಗೆ ಮೈಸೂರು ಗೊತ್ತಿಲ್ಲಲ್ಲ. ಹಂಗಾಗಿ ನನಗೆ ಮ್ಯಾಪ್ ಹೇಳೋರು ಇರಬೇಕು ಗೈಸ್. ನೋಡಿ, ಸ್ವಲ್ಪ ಗ್ಲಾಸಿಂದ ಸ್ವಲ್ಪ ಬ್ಲರ್ ಕಾಣಿಸುತ್ತೆ. ಜೋರಾಗಿ ಮಾತಾಡು ಮಗನೇ. ಅಲ್ಲಿ ಗ್ಲಾಸಿಂದ ಸ್ವಲ್ಪ ಬ್ಲರ್ ಕಾಣಿಸುತ್ತೆ ಗಾಯ್ಸ್. ಪಬ್ಲಿಕಲ್ಲಿರೋ ಒಂಥರ ಮೆತ್ತು ಮಾತಾಡ್ತೀಯ. ಏನಾಯ್ತು ಗೊತ್ತಾ ಗೈಸ್, ಗೂಗಲ್ನ ನಂಬ್ಕೊಂಡ್ರೆ ಇವತ್ತು ಫುಲ್ಲು ಚೊಂಬೆ ಅನ್ನೋದಂತ ಇವತ್ತು ಫಿಕ್ಸ್ ಆಯಿತು. ಯಾಕೆ ಅಂತಂದರೆ, ಸಂಧಿ ಗುಂದಿಲ್ ನಾವು ನಮ್ಮ ರೂಮ್ಗೆ ಮ್ಯಾಪ್ ಹಾಕಿದ್ದೀವಿ. ಸಂಧಿ ಗುಂದಿಲೆಲ್ಲ ಕರ್ಕೊಂಡು ಬಂದೈತೆ. ಅದು ನಮ್ಮ ರೂಮ್ಗೆ ಹೋಗ್ತಿಲ್ಲ ಗಾಯ್ಸ್. ಯಾವುದೋ ಒಂದು ಸಂಧಿಗೆ ಹೋಗ್ಬಿಟ್ಟು ಆಮೇಲೆ ನಾವು ಹುಡ್ಕೊಂಡು ಅವ್ರನ್ನ ಕೇಳ್ಕೊಂಡು ಬೇರೆಯವ್ರನ್ನ ಕೇಳ್ಕೊಂಡು ಬಂದಿರೋದು. ಹಾಳು ಗೂಗಲ್ ಮ್ಯಾಪೇ ಅನ್ನಿಸ್ತು. ಯಾಕೆಂದ್ರೆ ಸಂಧಿ ಗುಂದಿಲೆಲ್ಲ ಬಂದ್ಬಿಟ್ಟಿದ್ವಿ. ಅದು ಅಲ್ಲದೆ ನಾನು ಹೊರಗಡೆ ಸಿಟಿಲಿ ತಗೊಂಡು ಹೋಗಿರೋದು ಕಾರಣ ಇವತ್ತೇ ಫಸ್ಟು. ಹೆಂಗಾಗಿರೋದು ರೋಡು ಫುಲ್ ಎಲ್ಲ ಮಡ್ ರೋಡು ಫುಲ್ಲು. ಒಂದು ಚೆನ್ನಾಗಿ ಗಾಬರಿನ ಆಯಿತು, ಯಾವ ರೋಡಿಗೆ ಬಂದು ಏನು ಎತ್ತ ಅಂತಂದ್ಬಿಟ್ಟು. ಲೊಕೇಶನ್ ಮಾತ್ರ ಕರೆಕ್ಟ್ ಇದೆ, ಬಟ್ ಗೂಗಲ್ ಯಾವ್ಯಾವ ರೋಡಲ್ಲಿ ಕರ್ಕೊಂಡು ಬರ್ತಾರೋ ಅದೇನು ಕತೆನೋ ಒಂದು ಗೊತ್ತಿಲ್ಲ. ಹೆಂಗನ್ನಿಸ್ತು ಶಾಪಿಂಗ್? ಗೂಗಲ್ ನಂಬರ್ ಚೊಂಬೆ ಈ ಕೈ ತೊಗೊಂಡ್ಬಿಡ್ತಾರೆ ಅಷ್ಟೇ. ಬೇರೆ ಬೇರೆ ಅಂದರೆ ಇವಾಗ ಮ್ಯಾಪ್ ಹಾಕಿದ್ರೆ ಅದು ಬರೋದು ಮಡ್ ರೋಡಲ್ಲೇ ಬರುತ್ತೆ. ಸೊ ನಿಮ್ಗೇನು ಅನ್ನಿಸ್ತು? ಅದರಲ್ಲಿ ಬೇರೆ ಗಾಯ್ಸ್, ನಾನೇ ಮ್ಯಾಪ್ ಹಾಕೊಂಡು ಮ್ಯಾಪ್ ಬೇರೆ ಇವ್ರು ಹಾಕೋರ, ಲೊಕೇಶನ್ ಇವನೇ ಹಾಕಿರೋದು. ಆಮೇಲೆ ಗಾಯ್ಸ್ ಅದರಲ್ಲಿ ಅದೇನೋ ಬೇರೆ ನಂಬರ್ ಹಾಕ್ಬೇಕಕ್ಕೆ, ನಂಬರ್ ಹಾಕಿದ್ರೆ ಅದು ಎಕ್ಸಾಕ್ಟ್ ಲೊಕೇಶನ್ ತೋರಿಸೋದು ಹಂಗೆ ಹಿಂಗೆ ಅಂತಲ್ಲ. ಆಮೇಲೆ ಸ್ವಲ್ಪ ಬೈಸ್ಕೊಂಡು ಅವ್ರಿಗೆ ಸ್ವಲ್ಪ ಗೂಗಲ್ ಇದ್ರು ಬೇರೆಯವ್ರ ಹತ್ರ ರೂಟ್ ಕೇಳ್ಕೊಂಡು ಬಂದಿದ್ದೀವಿ. ಸೊ ಗೈಸ್, ಶಾಪಿಂಗ್ ಮುಗಿಸಿ ಬಿರಿಯಾನಿ ತಗೊಂಡು ಬಂದ್ವಿ. ಇಲ್ಲಿ ನೋಡಿ ಗೈಸ್, ಹೆಂಗೆ ಬಿಸಾಕಿದ್ದೀವಿ ಎಲ್ಲನೂ ಅಂತ. ಏನು ಗೊತ್ತಾ, ಅಲ್ಲಿ ಬ್ಯಾಗುಗೆ 30 ರೂಪಾಯಿ ಕೊಡಬೇಕಲ್ಲ ಅಂತ ಅಂದ್ಬಿಟ್ಟು ಹೆಂಗಿದ್ರು ತೊಗೊಂಡಿರೋದೆಲ್ಲ ಕೈಲಿ ಹಿಡ್ಕೊಂಡು ಹೋಗ್ಬಿಟ್ಟು ಕಾರ್ಗೆ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಅಲ್ಲಿ ಬ್ಯಾಗೇ ತೊಗೊಂಡಿಲ್ಲ, ಹಂಗೆ ಕೈಲಿ ಹಿಡ್ಕೊಂಡು ಬಂದಿದ್ದೀವಿ. ಸೊ ಬನ್ನಿ, ಏನೇನು ತೊಗೊಂಡಿದ್ದೀವಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಗೈಸ್. ನೋಡಿ, ಕುಷ್ಕ ಕಬಾಬು ತಗೊಬಂದು ತಿಂತಿದ್ದೀವಿ. ಮನೇಲಿ ಬಂದು ಮಾಡಿಕೊಂಡು ತಿನ್ನುವಷ್ಟು ಪೇಷನ್ಸ್ ಇಲ್ಲ ಗೈಸ್, ಹಂಗಾಗಿ ನಾವು ಹೊರಗಡೆನೇ ತಗೊಬಂದು ತಿಂತಿದ್ದೀವಿ.